ಇನ್ನು ಕನ್ನಡದಲ್ಲೇ ಅತಿ ದೊಡ್ಡವಾದಂಥ ಕಲಾವಿದರು ಅಂತಲೂ ಕೂಡ ಹೇಳ್ಬೋದು. ಇನ್ನು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಸುಮಾರು 70 ದಿನಗಳ ಕಾಲ ಸರಾಗಿ ಮಾಡಿ ಬಿಗ್ ಬಾಸ್ನ ಒಳ್ಳೆ ಹೆಸರು ಮಾಡಿ ಹೋದಂಥ ಮೋಡ್ಲಿಂಗ್ ಕ್ಷೇತ್ರದಿಂದ ಬಂದು ನಟಿಯಾಗಿ ಗುರುತಿಸ್ಕೊಂಡು ಮಾಲಾಶ್ರೀ ಅವ್ರ ಜೊತೆ ಕೂಡ ನಾಯಕಿಯಾಗಿ ಅಭಿನಯಿಸಿದಂಥ ಹೆಗ್ಗಳಿಕೆ ಅವರಿಗೆ ಸೇರ್ತದೆ. ಇಂಥ ಅತಿ ದೊಡ್ಡ ನಾಯಕಿ ಇದೀಗ ನಿಧನರಾಗಿರೋಂಥದ್ದು, ಅದು ಕೂಡ ಆತ್ಮಹತ್ಯೆಯಾಗಿರೋದು ಎಂಬ ಮಾಹಿತಿಗೆ ಬರ್ತಿರೋಂಥದ್ದು. ಇನ್ನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಅದಕ್ಕೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಹೌದು, ಜೈ ಶ್ರೀರಾಮಯ್ಯ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬಂದಿರೋಂಥದ್ದು. ಇನ್ನು ನೀವು ಜೈ ಶ್ರೀರಾಮಯ್ಯ ಅವ್ರನ್ನ ಉಪ್ಪುಳಿ ಖಾರ ಸಿನಿಮಾದಲ್ಲಿ ಕೂಡ ನೋಡಿರ್ತೀರ, ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ಶಾತಂ ಪಾಪಮ್ಮಲ್ಲೂ ಕೂಡ ಅವರು ಅಭಿನಯಿಸಿದರು. ಇತ್ತೀಚೆಗೆ ಮಾವಂದಿರು ಮಾಡಿದಂಥ ಆಸ್ತಿ ಕಲಾದ ಮೋಸದಿಂದಾಗಿ ವೃದ್ಧಾಶ್ರಮ ಕೂಡ ಸೇರಿಕೊಂಡರು. ಈ ಹಿಂದಿನ ಕೂಡ ಒಬ್ಬರು ಅವರು ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಪಟ್ಟಿದ್ದರು. ಆದರೆ ಆ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದರಿಂದ ಉಳ್ಕೊಂಡಿದ್ದರು. ಆದರೆ ಈ ಬಾರಿ ಅದು ಆಗಲಿಲ್ಲ. ಸದ್ಯ ಅವರು ಕೊನೆಯ ಸೆಳೆಯುವಂಥ ಸ್ಥಿತಿ ಬಂತು ಅಂತಲೇ ಹೇಳ್ಬೋದು. ಮಧ್ಯರಾತ್ರಿಯಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ದುಡುಕಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸದ್ಯ ನೇಣು ಬಿದ್ದ ಸ್ಥಿತಿಯಲ್ಲಿ ಜೈ ಶ್ರೀರಾಮಯ್ಯ ಅವರು ಪತ್ತೆಯಾಗಿರುತ್ತದೆ. ಇನ್ನೊಬ್ಬರ ಜೊತೆ ಇದ್ದಂಥ ಆ ಸಂದರ್ಭದಲ್ಲಿ ಕಲಾವಿದರು ಎಲ್ಲರೂ ಕೂಡ ತುಂಬಾ ಕಣ್ಣೀರು ಹಾಕಿದ್ದಾನೆ. ಶ್ವೇತಾ ಸಂಗಪ್ಪ ಅವರು ಸಹ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದು ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಮತ್ತು ಸುನಾಮಿ ಕಿಟ್ಟಿನ ಸಹ ಆತ್ಮೀಯ ಸ್ನೇಹಿತನಾಗಿದ್ದ ಆತನು ಕೂಡ ಕಣ್ಣೀರು ಹಾಕಿರೋಂಥದ್ದು. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳೋಣ.